ಗುರುಗಳೇ, ಯಾವುದೇ ಒಂದು ಋಣ ಆದ್ರೂ ಅದನ್ನು ತೀರಿಸಬೇಕು, ಅದರಿಂದ ಹೊರಗೆ ಬರಬೇಕು ಅನ್ನುವಂಥ ಭಾರ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಗುರುಗಳೇ. ಅಂಥದ್ರಲ್ಲಿ ಮಣ್ಣಿನ ಋಣವನ್ನು ತೀರಿಸಲೇಬೇಕು ಅನ್ನುವಂಥದ್ದು ಯಾಕೆ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಹೆಣ್ಣಿನ ಮಣ್ಣಿನ ಇದೆರಡೂ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋತಕ್ಕಂಥ ವಿಚಾರ ಗೊತ್ತು. ಹೆಣ್ಣಿನ ಋಣನೂ ತೀರ್ಸಕ್ಕಾಗಿಲ್ಲ. ಅದರಲ್ಲಿ ಹೆಣ್ಣು ಅಂದರೆ ಭೂಮಿ ತಾಯಿ ಕೂಡ ಹೆಣ್ಣೆ. ಹೌದು. ಅದಕ್ಕನುಸಾರವಾಗಿ ಈ ಮಣ್ಣಿನ ಋಣವನ್ನು ನಾವು ತೀರ್ಸಕ್ಕಾಗಿದೆಯಾ? ಹಾಗೇ ಇಲ್ಲ. ಆಗಿಲ್ಲ ಅಂದರೆ ನಾವೇನು ಮಾಡಿದ್ದೀವಿ? ಹಾಗಾದರೆ ಋಣ ತೀರಿಸಲೇಬೇಕು. ಯಾಕೆ? ಈ ಭೂಮಿಯಲ್ಲೇ ನಾವು ಪ್ರತಿಯೊಂದು ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗ ಋಣ ತೀರಿಸ್ತಿಲ್ಲ, ತಾಯಿ ಋಣ ತೀರಿಸ್ಬೇಕು ಅಂತ ಹೇಳಿಕೊಂಡು ಋಣ ತೀರಿಸ್ತಾ ಇಲ್ಲ ಇಲ್ಲ, ಅಕಸ್ಮಾತ್ ಕೆಲವರು ತೀರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಭೂಮಿ ಋಣ ತೀರಿಸಿದೀವ ಅಂತಕ್ಕಂಥ ವಿಚಾರಕ್ಕೆ ಹೋದಾಗ ಇಲ್ಲ, ನಾವು ಆ ಮಟ್ಟಕ್ಕೆ ಹೋಗೇ ಇಲ್ಲ ಅಂತ ಅನ್ಕೋಬಹುದೇನೋ. ಹಾಗಿದ್ದ ಮೇಲೆ ಆ ತಪ್ಪಾದರೂ ಏನಾಗಿದೆ ಸ್ವಾಮಿ ಅನ್ನೋ ಪ್ರಶ್ನೆ. ಮಣ್ಣಿನ ಋಣವನ್ನು ತೀರಿಸಲೇಬೇಕು. ಹೇಗೆ ತೀರಿಸೋದು? ದೇವ್ರು ಬೆಳೆಸೋದಾ ತೀರ್ಸೋಕ್ಕೆ? ಮತ್ತು ಯಾವ ರೀತಿ ಮಣ್ಣಿನ ಋಣ ತೀರಿಸೋದು? ಇದಕ್ಕೆ ತುಂಬ ಸರಳವಾದಂತಹ ಒಂದು ಉದಾಹರಣೆ. ನಾವು ಮನೆಯನ್ನು ಏನಕ್ಕೆ ಕಟ್ಟಬೇಕು, ಏನಕ್ಕೆ ಕಟ್ಟಿದೀವಿ ಅಂತ ಪ್ರಶ್ನೆ ಹಾಕಿದ್ರೆ ಉತ್ತರ ಏನು? ನಾವು ಮನೆಯನ್ನು ಏನಕ್ಕೆ ಕಟ್ಟಬೇಕು? ಮನೆಯಲ್ಲಿ ವಾಸ ಮಾಡೋದಿಕ್ಕೆ ಗುರುಗಳೇ. ವಾಸ ಮಾಡ್ತಾ ಇದ್ದೀರಾ? ವಾಸ ಮಾಡೋದ್ರಲ್ಲಿ ಎಷ್ಟರ ಮಟ್ಟಕ್ಕೆ ನೆಮ್ಮದಿ ಆಗಿದ್ದೀರಾ? ಅದು ಬೇಕು. ಮನೆ ಕಟ್ಟೋದು ಸರಿ. ಹೌದು. ಮನೆ ಏನಕ್ಕೆ ಕಟ್ತೀರಾ ಅಂದರೆ ವಾಸ ಮಾಡೋಕ್ಕೆ ನೀನು ಹೇಳ್ದಂಗೆ ಸರಿ. ಆದರೆ ಆ ವಾಸದ ಮನೆಯನ್ನು ಕಟ್ಟೋದಕ್ಕೆ ಕಾರಣ ಏನು ಅಂದರೆ ಮನಸ್ಸಂತೋಷಕ್ಕಾಗಿ ಮನೆಯನ್ನು ಕಟ್ಟುವುದು, ಮನಸ್ಸಿನ ಸಂತೋಷಕ್ಕಾಗಿ ಮನೆಯನ್ನು ಕಟ್ಟುವುದು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಿದ್ದರೂ ಆಗಿಲ್ಲ. ಮತ್ತು ಯಾವ ಮನೆ ಕಟ್ತಾ ಇದ್ದೀವಿ ಹಾಗಾದರೆ? ನಾವು ಕಟ್ತಾ ಇದ್ದೀವಿ ಯಾವುದನ್ನ ಅಂದರೆ ಕಣ್ಣಿಗೆ ಅಂದವಾದ ಮನೆಯನ್ನು ಕಟ್ಟುತ್ತಿರುವ ನಾವು. ಹೌದು. ಕಣ್ಣಿಗೆ ಅಂದವಾದ ಮನೆಯನ್ನು ಕಟ್ಟುತ್ತಿರುವ ಕಾರಣ ನಾವು ಮಣ್ಣಿನ ಋಣವನ್ನು ತೀರಿಸದೆ ಇವತ್ತಿನ ಸಾಲ ಇದು ತಲತಲಾಂತರದಿಂದ ಕೂಡ ಹೀಗೆ ಆಗಿರೋದು. ಯಾರ ಮನೆಯಲ್ಲಿ ದುರ್ಮರಣ ಆಗಿಲ್ಲ, ಯಾರ ಮನೆಯಲ್ಲಿ ಸಮಸ್ಯೆ ಇಲ್ಲ. ಹಾಗಿರಬೇಕಾದ್ರೆ ಇದು ತೀರಿಸಿದೀವ ನಾವು ಅಂತ ಯೋಚನೆ ಮಾಡಿಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಅಂದ್ರೆ ಅಂದ ಚಂದದ ಮನೆ ಕಟ್ಟಬಾರ್ದು ಅಂತ ಗುರುಗಳೇ. ಅದಿಲ್ವಲ್ಲ. ಈಗ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಮಾಡ್ತಾರೆ, ಜೀವನದಲ್ಲಿ ಡಬಲ್ ಆಕ್ಟಿಂಗ್ ಮಾಡೋಕ್ಕಾಗಲ್ಲ. ಹಾಗಲ್ಲ ಗುರುಗಳೇ ಅಲ್ವಾ? ಆದರೆ ಕಲ್ಪನೆನೇ ಬೇರೆ, ನಿಜ ಜೀವನನೇ ಬೇರೆ. ಹೌದು. ಅದಕ್ಕೋಸ್ಕರವಾಗಿ ಕಣ್ಣಿಗೆ ಅಂದವಾದದ್ದೆಲ್ಲ ನಮ್ಮ ಜೀವನ ಪರ್ಯಂತ ಅನುಭವಿಸೋಕ್ಕೆ ದುಃಖಕ್ಕೆ ಕಾರಣ. ಕಣ್ಣಿಗೆ ಅಂದವಾದದ್ದೆಲ್ಲ ಏನು ಕಾರಣ ಆಗುತ್ತೆ? ದುಃಖಕ್ಕೆ ಕಾರಣ. ಅವರ್ ಚಾಯ್ಸ್. ನಿಮ್ಮ ಕಣ್ಣಿಗೆ ಏನು ಇಷ್ಟನೋ ನೋಡೋಣ, ಬಳಸಿ, ಎಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಯೋಚನೆ ಮಾಡೋಣ. ಹಾಗಾದರೆ ಕಣ್ಣಿರೋದು ಏನಕ್ಕಾದ್ರೆ ನೋಡೋಕ್ಕೆ ಬೇಡವಾ? ಹಾಗಾದರೆ ನೋಡೋದು ಚೆನ್ನಾಗೇ ಇಲ್ವಾ? ನೋಡಬಾರ್ದಾ? ಆದರೆ ಆರಿಸ್ಕೋಬೇಕು ನಾವು. ಯಾಕೆಂದರೆ ಕಣ್ಣನ್ನು ಯಾವುದಕ್ಕೆ ಬಳಸಬೇಕು ಅದಕ್ಕೆ ಬಳಸಬೇಕು. ಎಲ್ಲದಕ್ಕೂ ಬಳಸಿದ್ರೆ ದುಃಖನೇ ಬರೋದು ಅಲ್ವಾ? ಕಣ್ಣಾಗಲಿ, ಮೂಗಾಗಲಿ, ಕಿವಿ ಆಗಲಿ, ಬಾಯಿ ಆಗಲಿ, ಪ್ರತಿಯೊಂದು ಕೂಡ ನಾಲ್ಗೆ, ಅದು ಅತಿ ಮುಖ್ಯವಾಗಿ ನಾಲ್ಗೆ ಆಗಲಿ, ನಮ್ಗೆ ಹಿತವಾದದ್ದನ್ನೇ ಬಯಸ್ತೀವಿ ಅಂದರೆ ದುಃಖ ಅಂತೂ ಕಟ್ಟಿಟ್ಟ ಬುತ್ತಿ.